Hi kids, welcome to Ashwini Education. In this video we will learn difficult words in Kannada. ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಇಷ್ಟೆಲ್ಲ ಕನ್ನಡ ವರ್ಡ್ಸ್ಗಳನ್ನ ಕಲ್ತ್ಕೊಂಡಿದ್ವಿ. ಇವತ್ತು ಮತ್ತಷ್ಟು ಕನ್ನಡ ಕಠಿಣ ಪದಗಳನ್ನ ಕಲ್ತ್ಕೊಳ್ಳೋಣ. ಧೈರ್ಯ ಧೇ ಬರೆದು ಮಹಾಪ್ರಾಣ ಆಗಿರೋದ್ರಿಂದ ಪುಲ್ಲಿ ಕೊಡಬೇಕು. ಮತ್ತು 50 ಹಾಗೆ ಯಾ ಬರೆದು ಅರ್ಕಾವತ್ತು. ಧೈರ್ಯ DHYRYA ಧೈರ್ಯ. ನೆಕ್ಸ್ಟ್ ಕಲ್ಪನೆ ಕಾ ಲಾಗೆ ಪಾವತ್ತು ನಾಯಿತ್ವ ನೇ ಕಲ್ಪನೆ KALPANE ಕಲ್ಪನೆ. ನೆಕ್ಸ್ಟ್ ಹೃದಯ ಹಾ ಬರ್ದು ಒಟ್ರು ಸುಳ್ಳಿ ದ ಯ ಹೃದಯ ಅಂದರೆ ನಿಮಗೆಲ್ಲ ಗೊತ್ತಿದೆ, ಇಂಗ್ಲೀಷ್ಲಿ ಹಾರ್ಟ್ ಅಂತ ಹೇಳ್ತೀವಿ. HRUDAYA. ನೆಕ್ಸ್ಟ್ ಮರ್ಯಾದೆ ಮಾ ಯಾ ಇಲ್ಲಿ ಯಾ ಬರೆದು ಅರ್ಕಾವತ್ತು ದಾಯತ್ವ ದೇ MA ಅರ್ಕಾವತ್ನ ನಾವು ಫಸ್ಟ್ ಪ್ರೊನೌನ್ಸ್ ಮಾಡಿದ್ದೀವಿ, ನಂತರ ಲೆಟರ್ನ ಪ್ರೊನೌನ್ಸ್ ಮಾಡಿದ್ದೀವಿ. ಮರ್ಯಾದೆ ಸ ರ ಸೌಂಡ್ಗೆ ಆರ್ ಯಾಗೆ YA ದೇ DE ಮರ್ಯಾದೆ MARYADE. ನೆಕ್ಸ್ಟ್ ನಾಸ್ತಿಕ ನಾ ಇಲ್ಲಿನ ಸಾಗುಡಿಸು ಸಿಗೆ ತಾವತ್ತು ಹಾಗೆ ಕ ನಾಸ್ತಿಕ NA ನ. ನೆಕ್ಸ್ಟ್ ಸ್ತಿ ಅಂತ ಸೌಂಡ್ ಬರುತ್ತೆ, ಹಾಗಾಗಿ ಫಸ್ಟ್ ಸ ಸೌಂಡ್ಗೆ ಎಸ್, ತೀಗೆ TI, ಕಾಗೆ KA NASTIKA ನಾಸ್ತಿಕ. ನೆಕ್ಸ್ಟ್ ದೃಢ ನಿಶ್ಚಯ ಧಾ ಬರ್ದು ಒಟ್ರು ಸುಳ್ಳಿ ಡ ನಾಗುಡಿಸು ನಿ ಶ ಚಾವತ್ತು ಯ ದೃಢ ನಿಶ್ಚಯ DHRU ಧ್ರು DA ಡ NI ನಿ ಚ ಎಸ್ Hಗೆ ಶ ಆಯಿತು. ನೆಕ್ಸ್ಟ್ ಚಾವತ್ತಿರೋದ್ರಿಂದ CHA ಬರಿಬೇಕು, ಯಾಗೆ YA ದೃಢ ನಿಶ್ಚಯ. ನೆಕ್ಸ್ಟ್ ಪ್ರತಿಜ್ಞೆ ಪಾ ಬರ್ದು ಅರ್ಕಾವತ್ತು ತಾಗುಡಿಸು ತಿ ನೆ ಪ್ರತಿಜ್ಞೆ PRA ಪ್ರ TIT ನೆ GNE ಪ್ರತಿಜ್ಞೆ. ನೆಕ್ಸ್ಟ್ ಆಧ್ಯಾತ್ಮ ಆ ಎರಡನೇ ಆ ಬರಿಬೇಕು, ಮಹಾಪ್ರಾಣ ಧಾ ಇಲ್ಲಿ ಧ ಯಾವತ್ತು ತಾಗೆ ಮಾವತ್ತು ಆಧ್ಯಾತ್ಮ. ಹಾಗೆಯೇ DHYATMA. ನೆಕ್ಸ್ಟ್ ಆಕಸ್ಮಿಕ ಆ ಕಾ ಸಾಗುಡಿಸು ಸಿಗೆ ಮಾವತ್ತು ಹಾಗೆ ಕ ಆಕಸ್ಮಿಕ AKASMIKA ಆಕಸ್ಮಿಕ. ನೆಕ್ಸ್ಟ್ ಜ್ಞಾಪಕ ಜ್ಞಾಪಕ GNYAPAKA ಜ್ಞಾಪಕ. ನೆಕ್ಸ್ಟ್ ಪ್ರತ್ಯುತ್ತರ ಪಾ ಬರ್ದು ರಾವತ್ತು ಬರೆದ್ರೆ ಪ್ರಾ ಆಯಿತು, ತ್ಯೂ ತೂ ಬರೆದು ಯಾವತ್ತು. ನೀವು ಸೌಂಡ್ಸ್ ಪ್ರಕಾರ ಬರೆದ್ರೆ ಈಸಿ ಆಗುತ್ತೆ, ಸೌಂಡ್ಸ್ನ ಅನಲೈಸ್ ಮಾಡಿ ಬರೆಯೋದ್ರಿಂದ ಬೇಗ ಬರಿಬೋದು. ತಾಗೆ ತಾವತ್ತು ರ ಪ್ರತ್ಯುತ್ತರ PRA
ಟಿ ವೈ ಯು ಇಲ್ಲಿ ತಾಗೆ ತಾವತ್ತಿದೆ. ನಾವಿಲ್ಲಿ ಪ್ರತ್ಯುತ್ತರ ಅಂತ ಹೇಳಿಲ್ಲ, ಪ್ರತ್ಯುತ್ತರ. ಸೊ ತಾನ ಒತ್ತಿ ಹೇಳಿರೋದ್ರಿಂದ ಅದಕ್ಕೆ ಒತ್ತಕ್ಷರ ಬರೀಬೇಕು. ಡಬಲ್ ಟಿ ಎ ಆರ್ ಎ ಪ್ರತ್ಯುತ್ತರ. ನೆಕ್ಸ್ಟ್ ನಿತ್ಯ ಸಂಗತಿ. ನಾಗುಡಿಸು ನೀ ತಾಗೆ ಯಾವತ್ತು ಸಾ ಅನುಸ್ವಾರ ಗ ತಾಗುಡಿಸು ತಿ ನಿತ್ಯ ಸಂಗತಿ. NITY ನಿತ್ಯ. ಸಾಗೆ SA ಇಲ್ಲಿ ಅನುಸ್ವಾರಕ್ಕೆ ನ ಸೌಂಡ್ ಬಂದಿದೆ, ಹಾಗಾಗಿ ಎನ್. ಕೆಲವೊಂದು ಪದಗಳಲ್ಲಿ ಅನುಸ್ವಾರಕ್ಕೆ ಮ ಸೌಂಡ್ ಬರುತ್ತೆ, ಆಗ ಎಂ ಲೆಟರ್ನ ಬರಿಬೇಕಾಗುತ್ತೆ. GA TI ತಿ ನಿತ್ಯ ಸಂಗತಿ. ನೆಕ್ಸ್ಟ್ ತಾಳ್ಮೆ. ಇಲ್ಲಿ ತ ಲೇಗೆ ಮಾವತ್ತು ತಾಳ್ಮೆ. TALME ತಾಳ್ಮೆ. ಎಷ್ಟೋ ಮಕ್ಕಳಿಗೆ ಇಲ್ಲಿ ಲೇಕಾರ ಬರಿಬೇಕು, ಲೇ ಅಕ್ಷರ ಬರಿಬೇಕು ಅಂತ ತಪ್ಪು ತಿಳ್ಕೊಂಡಿರ್ತಾರೆ. ಆದರೆ ನಾವಿಲ್ಲಿ ಲೇ ಅಕ್ಷರನ ನಾಲ್ಗೆ ಮಡಚಿ ಪ್ರೊನೌನ್ಸ್ ಮಾಡಿರೋದ್ರಿಂದ ಈ ಅಕ್ಷರನ ಬರಿಬೇಕು. ಈ ಅಕ್ಷರ ಬರೆದ್ರೆ ಅದು ತಪ್ಪಾಗುತ್ತೆ. ತಾಳ್ಮೆ ಅಂತ ಹೇಳಿಲ್ಲ, ತಾಳ್ಮೆ ಅಂತ ಹೇಳಿರೋದು. ಹಾಗಾಗಿ ಲೇ ಅನ್ನೋ ಈ ಅಕ್ಷರನೇ ಸರಿಯಾದ ಅಕ್ಷರ. ನೆಕ್ಸ್ಟ್ ಸ್ವಪ್ರಯತ್ನ. ಸಾಗೆ ವಾವತ್ತು, ಪಾಗೆ ರಾವತ್ತು, ನ ಫಸ್ಟ್ ನ ತ ಸೌಂಡ್ ಬರುತ್ತೆ, ಹಾಗೆ ತಾನ ಪೂರ್ತಿ ಅಕ್ಷರ ಬರೆದು ನೆಕ್ಸ್ಟ್ ನಾವತ್ತನ್ನ ಬರಿಬೇಕು. ಸ್ವಾಗೆ SWA ಸ್ವ. ಪ್ರ PRA YA ನ ಫಸ್ಟ್ ತ ಸೌಂಡ್ ಬರುತ್ತೆ ಅಂತ ಹೇಳಿದೆ, ಹಾಗಾಗಿ ಟಿ ಬರಿಬೇಕು. ನೆಕ್ಸ್ಟ್ NA SWA PRA YA TNA ಸ್ವ ಪ್ರಯತ್ನ. ನೆಕ್ಸ್ಟ್ ಗೊತ್ತಿಲ್ಲ. ಗೋ ತೀಗೆ ತಾವತ್ತು, ಲಾಗೆ ಲಾವತ್ತು. ಇದು ಸಜಾತಿಯ ಒತ್ತಕ್ಷರ ಪದಕ್ಕೆ ಒಂದು ಉದಾಹರಣೆ ಕೂಡ ಹೌದು. ಇಲ್ಲಿ ತಿ ಅಕ್ಷರಕ್ಕೆ ಅದರದೇ ಆದ ತಾವತ್ತಿದೆ, ಲಾ ಅಕ್ಷರಕ್ಕೆ ಅದರದೇ ಆದ ಲಾವತ್ತಿದೆ, ಹಾಗಾಗಿ ಇದು ಒಂದು ಸಜಾತಿಯ ಪದಕ್ಕೆ ಉದಾಹರಣೆ. ಗೋಗೆ GO ಒತ್ತಕ್ಷರ ಇರೋದ್ರಿಂದ ಡಬಲ್ TI ಮತ್ತೆ ಡಬಲ್ LA ಗೊತ್ತಿಲ್ಲ. ನೆಕ್ಸ್ಟ್ ಆಫ್ರಿಕಾ. ಎರಡನೇ ಆ ಫಿ ಬರೆದು ರಾವತ್ತು, ಕಾಯಿಳ್ಳಿ ಕ. AFRICA. ನೆಕ್ಸ್ಟ್ ಉದ್ವೇಗ. ಉ ದೇಗೆ ವಾವತ್ತು, ದೀರ್ಘ ಗ ಉದ್ವೇಗ. UDWE ಉದ್ವೇ ಆಯಿತು, ಗಾಗೆ GA ಉದ್ವೇಗ. ನೆಕ್ಸ್ಟ್ ಸತ್ಯಶೋಧನೆ. ಸಾ ತಾಗೆ ಯಾವತ್ತು. ಫಸ್ಟ್ ನಾವು ಯಾವ ಸೌಂಡ್ನ ಪ್ರೊನೌನ್ಸ್ ಮಾಡ್ತೀವೋ ಒತ್ತಕ್ಷರದಲ್ಲಿ ಅದನ್ನು ಫುಲ್ ಲೆಟರ್ ಬರಿಬೇಕು. ನೆಕ್ಸ್ಟ್ ಕೊನೆ ಸೌಂಡ್ ಬರೋದು ನಾವು ಒತ್ತಕ್ಷರವಾಗಿ ಬರಿಬೇಕು. ಸತ್ಯ ಶೋಧನೆ. ಇದರಲ್ಲಿ ಸತ್ಯ ಫಸ್ಟ್ ಸಾದ್ಮೇಲೆ ತ ಸೌಂಡ್ ಬಂದಿದೆ, ಹಾಗಾಗಿ ತಾನ ಪೂರ್ಣಾಕ್ಷರ ಬರೆದು ಯಾಗೆ ಒತ್ತಕ್ಷರವಾಗಿ ಬರ್ತಿದ್ದೀವಿ. ಸತ್ಯ ಶೋಧನೆ. SATYA ಶೋ SHO ಮಹಾಪ್ರಾಣದ ಆಗಿರೋದ್ರಿಂದ ಹೆಚ್ಚಿನ ಮಧ್ಯ ಸೇರಿಸ್ಬೇಕು, ಸೊ DHA ಆಗುತ್ತೆ. ಮಹಾಪ್ರಾಣದ ಇಲ್ಲ ಅಂದರೆ ಅಲ್ಪ ಪ್ರಾಣದ ಆದರೆ DA ಬರೀಬೇಕು. ನೇಗೆ NE ಸತ್ಯ ಶೋಧನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ನೆಕ್ಸ್ಟ್ ಪ್ರತೀಕ್ಷಾ. ಪಾಗೆ ರಾವತ್ತು, ತಿ ದೀರ್ಘ ಕ್ಷ ಪ್ರತೀಕ್ಷಾ. PRA TI ನಾದರೂ ಬರಿಬೋದು ಅಥವಾ TEE ನಾದರೂ ಬರಿಬೋದು. KSHA ಪ್ರತೀಕ್ಷಾ.